ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನ್ಬು ಅಂತೇಳಿ, ಕಲಾವಿದ. ಪಿಕ್ಚರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ. ಮನೆ ಸೆಂಟಿಮೆಂಟ್ ತುಂಬ ಪ್ರತಿಯೊಂದು ಇದೆ. ದಯವಿಟ್ಟು ಪಿಕ್ಚರ್ ಬಂದು ನೋಡಿ. ನಾವು ಹೊಸ ಹೀರೋಗಳನ್ನ ಉಳಿಸೋಣ, ಹೊಸ ಹೀರೋನ ಬೆಳೆಸೋಣ ಪ್ರಯತ್ನ ಮಾಡಿ. ನೀವುಗಳು ಮಾಡಿಕೊಡ್ಬೇಕು ನಮ್ಮಿಂದ, ನಮಗೇನಿಲ್ಲ. ದಯವಿಟ್ಟು ಬನ್ನಿ ಪಿಕ್ಚರ್ ನೋಡಿ. ತುಂಬ ಸೆಂಟಿಮೆಂಟ್ ಪಿಕ್ಚರ್ ಚೆನ್ನಾಗಿದೆ. ಫೈಟ್ ಆಗಲಿ, ಸಾಂಗ್ ಆಗಲಿ, ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬನ್ನಿ ಪಿಕ್ಚರ್ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸರ್, ಶೋಭರಾಜು, ಮಾಸ್ಟರ್ ಮಂಜುನಾಥ್ ಅವರು ಸೂಪರಾಗಿ ಎಲ್ಲ ಆಕ್ಷನು. ಹೊಸ ಹೀರೋ ಆದ್ರೂ ಎಲ್ಲರಿಗೂ ಚಾನ್ಸ್ ಕೊಟ್ಟವ್ರೆ. ಬದುಕು ಎಲ್ಲರಿಗೂ ಸೂಪರಾಗೈತೆ. ಹೀರೋ ಅಂದರೆ ಎಲ್ಲ ಹೀರೋ ಅಲ್ಲ, ಸ್ಟೋರಿ ಚಿಕ್ಕದಾಗಿದ್ರೂ ಚೆನ್ನಾಗಿದೆ. ದೊಡ್ಡ ಹೀರೋಗಳದ್ದು ಅಷ್ಟು ಸ್ಟೋರಿ ಇರೋಲ್ಲ. ಚಿಕ್ಕ ಹೀರೋಗಳು ನೋಡ್ದು ಕಲಾವಿದರನ್ನು ಬೆಳೆಸ್ಬೇಕು. ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಮೂವಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಆಲ್ ಓವರ್ ಮೂವಿ ಫುಲ್ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಮಕ್ಕಳು ನೋಡ್ಬೋದು. ಕಾಲೇಜ್ ಸ್ಟೂಡೆಂಟ್ಗಂತೂ ಒಳ್ಳೆ ಮೆಸೇಜ್ ಇದೆ. ನಮಗೆ ಕಾಲೇಜ್ ಸ್ಟೂಡೆಂಟ್ಗೆ ಹೇಳಿದ ಮೆಸೇಜ್ ಇಷ್ಟ ಆಯಿತು. ಫಸ್ಟ್ ಟೈಮು ಅವರು ಕಾಲೇಜ್ ಸ್ಟೂಡೆಂಟ್ಗೆ ಹೇಳಿದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬಾ ಇಷ್ಟ ಆಯಿತು. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್. ಸೂಪರ್ ಮೂವಿ, ಒಳ್ಳೆ ಮೂವಿ, ಒಳ್ಳೆ ಒಂದು ಮೆಸೇಜು, ಸೆಂಟಿಮೆಂಟು, ಲವ್ ಸ್ಟೋರಿ, ಒಂದು ರಾಜಕಾರಣದಲ್ಲಿ ಏನಾಗ್ತೈತೆ, ಪಾಲಿಟಿಷನ್ನಲ್ಲಿ ಏನಾಗ್ತೈತೆ, ಒಂದು ಒಳ್ಳೆ ಮೆಸೇಜ್ ಐತೆ. ಎಲ್ಲರೂ ಬಂದು ನೋಡಿ. ಸನ್ ಆಫ್ ಕಾನೂನು ಒಳ್ಳೆ ಮೂವಿ, ಸೂಪರ್ ಮೂವಿ. ನಮಗೇನಿಲ್ಲ, ನಮ್ಮ ಬ್ರದರೇ ಒಂದು ಇಷ್ಟ ಆಗಿರೋದು. ಸೂಪರ್ ಮೂವಿ, ಸೂಪರ್ ಹೀರೋ. ಒಂದು ಸತಿ ಎಲ್ಲರೂ ಬಂದು ಫ್ಯಾಮ್ಲಿ ಜೊತೆ ನೋಡ್ಬೋದು. ಒಳ್ಳೆ ಒಂದು ಮೆಸೇಜ್ ಐತೆ. ಎಲ್ಲರೂ ಇದ್ಮೇಲೆ ಫಾಲೋ ಮಾಡಿ, ಎಲ್ಲ ಬೇರೆಯವ್ರಿಗೆ ಹೇಳಿ ಒಂದು ಒಳ್ಳೆ ಮೂವಿ ನೋಡಿ, ಅಷ್ಟೇ ಹೇಳೋದು. ಓಕೆ, ಥ್ಯಾಂಕ್ ಯು. ತುಂಬ ಭಾಳ ಖುಷಿ ಅನಿಸ್ತದೆ. ಇವತ್ತು ನನ್ನ ಎಲ್ಲದಕ್ಕಿಂತ ತುಂಬ ಖುಷಿಗಿನ್ನ ಒಂದೇ ಒಂದು ದುಃಖ ಅಂದರೆ ನನ್ನ ದೇವರು ಅಪ್ಪು ಸರ್ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಇನ್ನೆಲ್ಲ ನಾನು ಸಕ್ಸಸ್ ಕಂಡಂಗೆ. ಯಾಕಂದರೆ ಗಾಂಧಿನಗರದಲ್ಲಿ ಭೂಮಿಕಾ ಥಿಯೇಟ್ರಲ್ಲಿ 50 ಅಡಿ ಕಟೌಟ್ರ್ ಹಾಕಿ ಇಷ್ಟು ಜನ ನನ್ನ ಆಡಿಯನ್ಸ್ ಅನ್ಕಿನ್ನ ನನ್ನ ಫ್ಯಾಮಿಲಿ ಬಂದು ಸಿನಿಮಾ ನೋಡಿ ನನಗೆ ರಿವ್ಯೂ ಕೊಡ್ತಾ ಇದ್ದಾರಲ್ಲ, ಭಾಳ ಖುಷಿ ಅನಿಸ್ತದೆ. ತುಂಬಾ ಸಂತೋಷ ಆಗುತ್ತೆ. ಒಂದು ದುಃಖ ಅಂದರೆ ನನ್ನ ಅಪ್ಪು ಸರ್ ಇಲ್ಲ ಅಂದೇಳಿ ಅವ್ರ ನೆನಪಲ್ಲಿ. ಯಾಕಂದರೆ ಈ ಸಿನಿಮಾಗೆ ಅವರೇ ಟೈಟಲ್ ಸಾಂಗ್ ಆಡಬೇಕಾಗಿತ್ತು, ಆಡಿಲ್ಲ. ಹಾಗೂ ಅವ್ರು ಇರೋವಾಗ ಈ ಸಿನಿಮಾ ಟೈಟಲ್ನ ಬ್ಲೆಸ್ಸಿಂಗ್ ತೊಗೊಂಡಿದ್ದೆ, ಅವ್ರ ಕೈಲಿ ಲಾಂಚ್ ಮಾಡಿದ್ದೆ. ಆ ಲಾಂಚ್ ಮಾಡಿದ್ಮೇಲೆ ಅವ್ರು ಇಲ್ಲ ಅಂತ ಹೇಳಿದ್ದೆ. ಅದು ವಿಡಿಯೋ ನೋಡ್ತಾ ನನಗೆ ಫೀಲ್ ಆಗ್ತಾಯಿತ್ತು, ಅಯ್ಯೋ ನನ್ನ ದೇವರು ಬೈಟ್ಸ್ ಕೊಟ್ಟಿರೋದಲ್ಲ ಅಂದೇಳಿ. ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ಮನೆ ಮಾರಿ, ಇದ್ದಿದ್ದು ಮನೆ ಮಾರಿ ಈ ಸಿನಿಮಾ ಮಾಡಿದ್ದೀನಿ. ಯಾಕಂದರೆ ಅವ್ರ ನೆನಪಲ್ಲಿ ಅದೇ ರೀತಿ ಪ್ರೀತಿ ತುಂಬಾ ಕೊಡ್ತಾ ಇದ್ದಾರೆ. ಯಾಕಂದರೆ ಇಂಥ 2 ಮನೆ ಶಕ್ತಿ ಕೊಟ್ಟಿದ್ದಾರೆ ನನ್ನ ಇಡೀ ಕರ್ನಾಟಕ ಜನ, ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರು. ನನಗೆ ಅವ್ರಿಗೆ ಯಾವತ್ತೂ ಅವ್ರ ಮನೆ ಮಗನಾಗಿರ್ಬೇಕಂತ ಭಾಳ ಆಸೆ ಪಡ್ತೀನಿ. ನಾನು ಉಸಿರಿರೋವರೆಗೂ ಎಂಟೈರ್ ಕರ್ನಾಟಕ ಮನೆ ಮಗನೇ ಆಗಿರೋಕ್ಕೆ ನಾನು ಆಸೆ ಪಡ್ತೀನಿ. ಥಿಯೇಟ್ರಲ್ಲಿ ಪ್ರೇಕ್ಷಕರ ಜೊತೆ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದೆ ಸರ್? ತುಂಬ ಖುಷಿ ಅಂತ. ಯಾಕಂದರೆ ಅವರೇ ಪಕ್ಕದಲ್ಲೇ ಕೂತ್ಕೊಂಡು ಅವರೇ ನಗು, ಅವರೇ ಸಿಳ್ಳೆಗಳು, ಮತ್ತು ಅವರೇ ಸೂಪರ್. ನಾನು ಪಕ್ಕದಲ್ಲಿ ಕೂತಿದ್ದೀನಿ, ನಾನು ಇದ್ದೀನಿ, ನನಗೆ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಫೈಟ್ ಹಿಂಗೆಲ್ಲ ಮಾಡಿದಾರ ಅಂದರೆ ಹೊರಗಡೆಯಿಂದ ಪೋಸ್ಟಲ್ಲಿ ನೋಡಿಬಿಟ್ಟು ಇದು ಸೀರಿಯಲ್ ಮಾಡ್ತಾ ಇದ್ದನಲ್ಲ, ಏನು ಮಾಡ್ತಾನಂದೆ. ಆಮೇಲೆ 2ನೇ ಸಿನಿಮಾ ನಂದಿದ್ದು ಪಡೆ ಮುರುಘ ಆಯ್ತು, ಈಗ ಮುರುಘಾ ಸನ್ ಆಫ್ ಕಾನೂನಾಗಿ ಬಂದಿರೋದು. ಆದರೆ ಭಾಳ ಖುಷಿಪಟ್ಟೆ ಒಳಗಡೆ ಇದ್ದೀನಿ ನಾನು. ಫಸ್ಟ್ ಶೋ ಮುಗಿದಿದೆ. ಕರ್ನಾಟಕದಾದ್ಯಂತ ಯಾವ ಥರ ಇದೆ ರೆಸ್ಪಾನ್ಸ್ ಅಂತ? ಎಲ್ಲ ಕಡೆನೂ ಇನ್ನೊಂದು ಫೋನ್ಗಳು ಮಾಡ್ತಾ ಇದ್ದಾರೆ, ಸರ್ ಇಲ್ಲಿ ಫಿಲ್ ಆಗಿದೆ, ಅಲ್ಲಿ ಫಿಲ್ ಆಗಿದೆ, ಚೆನ್ನಾಗಿದೆ ಸರ್, ನೀವು ಈ ಥಿಯೇಟ್ರಿಗೆ ಬನ್ನಿ, ಆ ಥಿಯೇಟ್ರಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಒಂದೊಂದು ದಿವಸ 2 ಥಿಯೇಟ್ರ್ ವಿಸಿಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಆರ್ಟಿಸ್ಟ್ಗಳು ಕಮ್ಮಿ ಜನ ಬಂದವ್ರೆ ಅಂದರೆ ಈಗ ಮೈಂಡ್ ಥಿಯೇಟ್ರಿಗೆ ಅವ್ರ ಆರ್ಟಿಸ್ಟ್ಗಳು ಏನು ಮಾಡಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ, ಅದಕ್ಕೋಸ್ಕರ ಕಡಿಮೆ ಬಂದಿದ್ದಾರೆ. ಕೆಲವರು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಶೂಟಿಂಗ್ ಮುಗಿತಾನೆ ಸಾಕು, ಇನ್ನೇನೊಂದು. ಕೆಲವರು ಆರ್ಟಿಸ್ಟ್ಗಳು ಬರಬೇಕು, ಅವ್ರಿಗೆ ನೆಕ್ಸ್ಟ್ ಇಂಟ್ರಿಯಲ್ಲಿ ಹೇಳ್ತೀನಿ. ಯಾಕಂದರೆ ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕಿ ಒಂದು ಬಂಡವಾಳ ಹಾಕಿ ಮಾಡಿದ್ಮೇಲೆ ಶೂಟಿಂಗ್ ಮುಗೀತು, ಡಬ್ಬಿಂಗ್ ಮುಗೀತು, ಅದಾದಮೇಲೆ ಬರೋದು ಏನಕ್ಕೆ ಹೋಗೋದು ಅಂತಾರೆ. ಅದಲ್ಲ, ಇದು ರಿಲೀಸ್ ಆಗಿ ಓಡೋವರೆಗೂ ನಿಮ್ಮ
ರೆಸ್ಪಾನ್ಸ್ ಇರುತ್ತೆ, ನಿಮ್ಮ ಮನೆ ಇದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಆಡಿಯನ್ಸ್ಗೆ, ಕರ್ನಾಟಕ ಆಡಿಯನ್ಸ್ಗೆ? ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪು ಸರ್ ಅಭಿಮಾನಿಗಳಾಗಲಿ, ನಮ್ಮ ಉಪ್ಪಿ ಸರ್ ಅಭಿಮಾನಿಗಳಾಗಲಿ, ನಮ್ಮ ದರ್ಶನ್ ಸರ್ ಅಭಿಮಾನಿಗಳಾಗಲಿ, ಮತ್ತು ನಮ್ಮ ಯಶ್ ಸರ್ ಅಭಿಮಾನಿಗಳೇ, ನಮ್ಮ ಸುದೀಪ್ ಸರ್ ಅಭಿಮಾನಿಗಳೇ, ಎಲ್ಲ ಹೀರೋಗಳ ಅಭಿಮಾನಿಗಳು ಇವತ್ತು ಸಿನಿಮಾ ನೋಡ್ತಾ ಇದ್ದಾರೆ. ಭಾಳ ಖುಷಿ ಅನಿಸ್ತದೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಅಪ್ಪು ಬಾಸ್.